ತಾಳಿಕೋಟೆಯಲ್ಲಿ ರೈತರ ರಣಕಾಳೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ಅನ್ನದಾತರು. ಬರ ಪರಿಹಾರಕ್ಕೆ ಆಗ್ರಹಿಸಿ 5 ಗಂಟೆಗಳ ಬೃಹತ್ ರಸ್ತೆ ರೋಕೋ. ವಿಜಯಪುರ ಬರಪೀಡಿತ ಜಿಲ್ಲೆ ಘೋಷಣೆಗೆ ಆಗ್ರಹ. ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿ ಶಕ್ತಿ ಪ್ರದರ್ಶನ. ಸ್ಪಂದಿಸದಿದ್ದರೆ ಹೋರಾಟ ರಾಜ್ಯವ್ಯಾಪ್ತಿ ವಿಸ್ತರಿಸುವ ಎಚ್ಚರಿಕೆ. ಹೌದು, ಮಳೆ ಕೈಕೊಟ್ಟು ಬೆಳೆಗಳು ಒಣಗ್ತಾ ಇರುವುದರಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ರೈತರು ಆಕ್ರೋಶ. ಸೋಮವಾರ ತಾಳಿಕೋಟೆಯ ರಸ್ತೆಯಲ್ಲಿ ಸ್ಫೋಟಗೊಂಡಿತು. ಬರ ಪರಿಹಾರ ನೀಡಬೇಕು ಹಾಗೂ ವಿಜಯಪುರ ಜಿಲ್ಲೆಯ ಹಾಗೂ ತಾಳಿಕೋಟೆ ತಾಲೂಕನ್ನು ಕೂಡಲೇ ಅಧಿಕೃತವಾಗಿ ಬರಪೀಡಿತ ಜಿಲ್ಲೆ ಅಂತ ಘೋಷಿಸಬೇಕು ಅಂತ ಆಗ್ರಹಿಸಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಅವರ ನೇತೃತ್ವದಲ್ಲಿ ರೈತರು ನಡೆಸಿದ ಬೃಹತ್ ರಸ್ತೆ ರೋಕೋ ಪ್ರತಿಭಟನೆ ಸರ್ಕಾರಕ್ಕೆ ಭಾರಿ ಎಚ್ಚರಿಕೆಯ ಸಂದೇಶ ರವಾನಿಸಿತು. ಬೆಳಗ್ಗೆ 11 ಗಂಟೆಗೆ ಬಸವೇಶ್ವರ ಸರ್ಕಲ್ನಲ್ಲಿ ಆರಂಭವಾದ ರಸ್ತೆ ರೋಕೋ ಮಧ್ಯಾಹ್ನ 4 ಗಂಟೆವರೆಗೆ 5 ಗಂಟೆಗಳ ಕಾಲ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ನೂರಾರು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ರೈತರ ಬೃಹತ್ ಪ್ರತಿಭಟನೆಯಿಂದ ಪ್ರಮುಖ ರಸ್ತೆಯಲ್ಲಿ ಕೆಲಕಾಲ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡು ತಾಳಿಕೋಟೆ ಪಟ್ಟಣವೇ ರೈತರ ಹೋರಾಟದ ಕೇಂದ್ರ ಬಿಂದುವಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಡಹಳ್ಳಿ ನೇರ ಎಚ್ಚರಿಕೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಎಎಸ್ ಪಾಟೀಲ್ ನಡಹಳ್ಳಿ, ಜಿಲ್ಲೆಯ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರು ಇನ್ನಾದರೂ ಎಚ್ಚೆತ್ತುಕೊಂಡು ರೈತರ ಪರವಾಗಿ ಧ್ವನಿ ಎತ್ತಬೇಕು ಅಂತ ಆಗ್ರಹಿಸಿದರು. ಮುಂಬರುವ ಅಧಿವೇಶನದಲ್ಲಿ ವಿಜಯಪುರ ಜಿಲ್ಲೆಯ ಸಮಸ್ತ ರೈತರ ಪ್ರತಿನಿಧಿಯಾಗಿ ರೈತರ ಸಂಕಷ್ಟವನ್ನು ಸರ್ಕಾರದ ಮುಂದೆ ಗಟ್ಟಿಯಾಗಿ ಪ್ರಸ್ತಾಪಿಸಬೇಕು. ಜಿಲ್ಲೆಯ ವಾಸ್ತವಿಕ ಪರಿಸ್ಥಿತಿಯನ್ನು ಮನಗಂಡು ವಿಜಯಪುರ ಜಿಲ್ಲೆಯನ್ನು ತಕ್ಷಣ ಬರಪೀಡಿತ ಜಿಲ್ಲೆ ಅಂತ ಘೋಷಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅಂತ ಒತ್ತಾಯಿಸಿದರು. ಸಂಪೂರ್ಣ ಬರ ಘೋಷಣೆ. ವಿಜಯಪುರ ಜಿಲ್ಲೆ ಹಾಗೂ ತಾಳಿಕೋಟೆ ತಾಲೂಕನ್ನು ಕೂಡಲೇ ಸಂಪೂರ್ಣ ಬರಪೀಡಿತ ಪ್ರದೇಶ ಅಂತ ಘೋಷಿಸಬೇಕು. ಸಂಪೂರ್ಣ ಸಾಲ ಮನ್ನಾ. ಬರದಿಂದ ಸಂಕಷ್ಟದಲ್ಲಿರುವ ರೈತರ ಕೃಷಿ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ಜಾನುವಾರುಗಳಿಗೆ ಮೇವು. ಗೋವುಗಳು ಹಾಗೂ ಜಾನುವಾರುಗಳಿಗೆ ಮೇವು ಕೊರತೆಯಾಗದಂತೆ ತಕ್ಷಣ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಉದ್ಯೋಗ ಖಾತ್ರಿ ಕೆಲಸ. ರೈತರು ಹಾಗೂ ಗ್ರಾಮೀಣ ಜನರು ಗುಳೆ ಹೋಗುವುದನ್ನು ತಡೆಯಲು ಕೇಂದ್ರ ಸರ್ಕಾರದ ವಿಬಿಜಿ ಆರ್ಎಂಜಿ ಯೋಜನೆ ಅಡಿ ಪ್ರತಿಯೊಬ್ಬರಿಗೂ ಸಮರ್ಪಕ ಕೆಲಸ ಒದಗಿಸಬೇಕು. ಎಕರೆಗೆ 50,000 ಪರಿಹಾರ. ಬರದಿಂದ ಹಾನಿಗೊಳಗಾದ ರೈತರ ಖಾತೆಗೆ ಮುಂಗಡವಾಗಿ ತಕ್ಷಣ ಪ್ರತಿ ಎಕರೆಗೆ 25,000 ನೇರ ಪರಿಹಾರವನ್ನು ಕೂಡಲೇ ಜಮಾ ಮಾಡಬೇಕು. ರೈತರ ಬೇಡಿಕೆ ನಿರ್ಲಕ್ಷಿಸಿದರೆ ರಾಜ್ಯವೇ ಸ್ತಬ್ಧ. ಸರ್ಕಾರ ರೈತರ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸದಿದ್ದರೆ ತಾಳಿಕೋಟೆಯಲ್ಲಿ ನಡೆದ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಮುಂದಿನ ದಿನಗಳಲ್ಲಿ ಹೋರಾಟವನ್ನು ರಾಜ್ಯಾದ್ಯಂತ ವಿಸ್ತರಿಸಿ ಸರ್ಕಾರದ ವಿರುದ್ಧ ತೀವ್ರ ಹೋರಾಟ ನಡೆಸಲಾಗುವುದು ಅಂತ ನಡಹಳ್ಳಿ ಖಡಕ್ ಎಚ್ಚರಿಕೆಯನ್ನು ನೀಡಿದರು. ಬಂಧಿತ ಬೆಳೆ ನಷ್ಟ ಅನುಭವಿಸುತ್ತಿರುವ ರೈತರಿಗೆ ಸೂಕ್ತ ಪರಿಹಾರ, ಜಿಲ್ಲೆಯ ಬರ ಪರಿಸ್ಥಿತಿಯ ಅಧಿಕೃತ ಘೋಷಣೆ ಸೇರಿದಂತೆ ರೈತರ ಮೂಲಭೂತ ಬೇಡಿಕೆಗಳಿಗೆ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪ್ರಭಾರಿ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಅರಕೇರಿಯವರು ರೈತರ ಮನವಿಯನ್ನು ಸ್ವೀಕರಿಸಿದರು. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದರು. ಸಂದರ್ಭದಲ್ಲಿ ಬಸನಗೌಡ, ಯಡಿಯಾಪುರ್, ಸಾಹೇಬ್ಗೌಡ, ವಣಿಕ್ಯಾಳ್, ರಾಜುಗೌಡ, ಗುಂಡಕನಾಳ್, ಮಲಕೇಂದ್ರಾಯಗೌಡ ಪಾಟೀಲ್, ವಾಸುದೇವ್, ಹೆಬಸೂರ್, ಪ್ರಭುಗೌಡ ಬಿರಾದರ್, ಆಸ್ಕಿ, ಸಾಯಬಣ್ಣ ಅಲ್ಯಾಳ್, ಶಂಕರಗೌಡ ಶಿವಣಗಿ, ಕಂದಗನೂರ್, ಬಸನಗೌಡ, ವಣಿಕ್ಯಾಳ್, ಮುರುಗೆಪ್ಪ, ಶರಶೆಟ್ಟಿ, ಕಾಶಿನಾಥ್ ಮುರಾಳ್, ಸಿದ್ದು ಬುಳ್ಳ, ಡಿಕೆ ಪಾಟೀಲ್, ಸಂಗನಗೌಡ ಹೆಗರೆಡ್ಡಿ ಸೇರಿದಂತೆ ಬಿಜೆಪಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಯುವ ಮುಖಂಡರು ಉಪಸ್ಥಿತರಿದ್ದರು. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟೆ. ನಾವು ಬಿಜಾಪುರ ಜಿಲ್ಲಾದಿಂದ ಬರಗಾಲ ಪೀಡಿತವಾಗಿ ನಡಹಳ್ಳಿ ಸಾಹೇಬರು ಹೇಳಿದ್ದಕ್ಕಾಗಿ ಎಲ್ಲ ರೈತರು ಕೂಡಿದ್ದೇವೆ. ಆದರೆ ನಮಗೆ ಬೆಳೆ ಗತಿ ಇಲ್ಲದಂಗ ಹಾಗೆ ಬೀಜಕ್ಕೆ ಗತಿ ಇಲ್ಲದಂಗಾಗಿ ನಮ್ಮ ಹೋರಾಟ ನಡಹಳ್ಳಿ ಸಾಹೇಬರೇ ನೀಗಿಸಬೇಕು. ಅದಕ್ಕೆ ನನಗೆ ಮಾತಾಡಲಿಕ್ಕೆ ಬರುವುದಿಲ್ಲ. ನನ್ನ ಮಾತಿಗೆ ವಿರಾಮ. ರೈತರಿಗೆ ಹತ್ತಿ ಬಿತ್ತೀವ್ರಿ, ತೊಗರಿ ಬಿತ್ತೀವ್ರಿ, ಅದೇನು ಆ ಊರಿಗೊಂದು ಈ ಊರಿಗೊಂದು ನಾಟ್ಯದ್ರಿ. ಹತ್ತಿ ತೊಗರಿ ಒಣಗ್ಯದ್ರಿ, ಇಷ್ಟೆಲ್ಲ ಆಗ್ಯದ್ರಿ, ಹಾಳಾಗಿ ಹೋಗ್ಯದ್ರಿ. ನಮಗ ಮಾತಾಡಕ ಬರುದಿಲ್ರಿ. ನನಗೆ ತಿಳಿದಷ್ಟು ನಾ ಮಾತಾಡೀರಿ. ಹತ್ತಿ ಪ್ಯಾಕೆಟ್ ನೋಡ್ರಿ, 800 ಅಂತ ತಂದೀವಿ, 900 ಅಂತ ತಂದೀವಿ. 8 ಎಕರೆ ಹತ್ತಿ ಹಾಕಿವಿ,
ಉಳಿದದ್ದು ನಗಲಿ ಹಾಕಿವಿ. ಪಾಪ ನಮ್ಮ ರೈತರಿಗೆ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಅವ್ರ ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಊರು ತಮ್ಮದಡ್ಡಿ ತಾಂಡ. ನಾನು ಒಬ್ಬ ಯುವ ರೈತ. ನಾನು ಹೊಲ ಮನೆ ಮಾಡಕತ್ತಿಂದ ಒಂದು 10 ವರ್ಷ ಆಯಿತು. 10 ವರ್ಷದಾಗ ಅನುಭವ ಏನಾರ ತ್ರಾಸ ಆಗಿತ್ತು ಅಂದ್ರೆ ಕರೆಂಟ್. ಒಂದು 7 ತಾಸು ಘೋಷಣೆ ಮಾಡ್ಯಾರ, ಅದು 7 ತಾಸು ಒಳಗೂ 3 ತಾಸು ಕರೆಕ್ಟಾಗಿ ಹಾಕಲ್ಲ. ಮತ್ತು ನಾನು 20 ಎಕರೆ ಕಬ್ಬು ಮಾಡೀನಿ. 20 ಎಕರೆ ಒಳಗೆ ನೀರು ಉಳಿಸ್ಬೇಕಂದ್ರೆ ರಗಡಾಗ್ಯದ್ರಿ. ಒಟ್ಟು 7 ತಾಸು ಕರೆಂಟ್ ಒಳಗೆ ಕರೆಕ್ಟ್ 3 ತಾಸು ಕರೆಂಟ್ ಹಾಕಲ್ರಿ. ಅದ್ರೊಳಗೆ ಇದು ಎಲ್ಲಿನೋ ಒಂದು ಗಾಳಿ ಬಿಸಾಕತ್ತದ್ರಿ. ಈ ವರ್ಷ ಬರಗಾಲ ಪೂರ್ತಿ ಬರಾತ್ ಮಾಡ್ಯಾರ. ಹೋದ ವರ್ಷ ಏನು ಮಾಡಿದ್ದೇವ್ರಿ, 20,000 ಬೆಳೆ ವಿಮಾ ತುಂಬಿದ್ದೇವ್ರಿ. ಅದ್ರೊಳಗೆ 1 ರೂಪಾಯಿನೂ ಬೆಳೆ ವಿಮಾ ಬರ್ಲಿಲ್ರಿ. ಅದಕ್ಕಾದ್ರೆ ಹೆಂಗೆ ಮಾಡ್ಬೇಕ್ರಿ? ಆದ್ರೆ ಈ ಶಾಲ ಅದಲ್ರಿ, ಈ ಶಾಲ ಭಾಳ ಡೇಂಜರ್ ಆದ್ರಿ. ಈ ಶಾಲ ಕುರ್ಚಿ ಗುಳಿಸು ಮಟ್ಟ ಬಿಡಂಗಿಲ್ರಿ. ರೈತರಂದ್ರೆ ಸಹ ತಿಳ್ಕೊಬೇಡ್ರಿ, ಭಾಳ ಡೇಂಜರ್ ಅಂದ್ರೆ ಭಾಳ ಡೇಂಜರ್ ಶಾಲ ಆದ್ರಿ. ಆದ್ರೆ ರೈತರಿಗೆ ಬರ ಪರಿಹಾರ ಬರೋದನ್ನ ರೈತರು ಸುಮ್ ಕುಂದ್ರಂಗಿಲ್ಲ. ನಾನು ಈಗ ಹೊಲದಲ್ಲಿ ನೀರು ಕಟ್ಟಾಕತ್ತಿದ್ದೆ. ಫಂಕ್ಷನ್ ಆದಂತ ಕೇಸಿ ಅಂದ್ರು, ಅದಕ್ಕೆ ನಾನು ಅಲ್ಲೇ ನೀರು ಬಿಟ್ಟು ಈ ಫಂಕ್ಷನ್ಗೆ ಬಂದೀನಿ. ಮೊಬೈಲ್ದಾಗ ಸಾಹೇಬರು ಮಾತಾಡಕತ್ತಿದ್ರು, ಫಂಕ್ಷನ್ ಮಾಡೋ ಹಿಂಗಂತ. ಅಷ್ಟು ಇನ್ಸ್ಟಾಗ್ರಾಮ್ ಒಳಗೆ ನೋಡಿದ್ದೆ. ಇನ್ಸ್ಟಾಗ್ರಾಮ್ ನೋಡಿದ್ವಿ, ತಾಯ್ಕೋಟಿಗೆ ಬಂದಿದ್ದೆ. ಏನಾದ್ರೂ ಸರ್ ಇಲ್ಲಿ ಫಂಕ್ಷನ್ ತಂದ್ಮೇಲೆ ಹೋರಾಟ ನಡೆದ ಬೆಳೆ ಪರಿಹಾರ ಅಂದ್ರು. ಅದಕ್ಕೆ ಇಲ್ಲಿ ಬಂದು ನೋಡಿದೆ ನಾನು. ಸಾಹೇಬ್ರು ಅಂದ್ರು ಬೆಳೆ ಪರಿಹಾರ ಹಾಕ್ಬೇಕಂತ. ನನ್ನ ಹೆಸರು ಲಕ್ಷ್ಮಣ್ಣ ಹನುಮಪ್ಪ ಬಿಜ್ಜೂರ. ನಮ್ಮದು 40 ಎಕರೆ ಜಮೀನು ಇತ್ತು. ನಾವು 5 ಮಂದಿ ಅಂತಂಬ್ರು ಬ್ಯಾರೆಯಾಗಿ ಮನುಷ್ಯಾಗಿ 8 ಎಕರೆ ಹೊಲ ಬಂದಾವು. 8 ಎಕರೆ ಹೊಲನೂ ಬಿತ್ತಣಿಕೆ ಮಾಡಿವಿ. ಅವನ್ ಹೆಂಗ್ ಬಿತ್ತಣಿಕೆ ಮಾಡಿದಪ್ಪ ಅಂತಂದ್ರ ಮಳಿ ಮೊದಲ ಬರ್ಲಿಲ್ಲ ಅಂದ್ರ ಚಲೋ ಇತ್ತು. ಮಳಿ ಬಂದ್ಬಿಟ್ಟು ಅದು ಹೆಂಗ್ ಬಂತಪ್ಪ ಅಂತಂದ್ರ ಮುಂದ ಕೀರ್ತಿಕ ಮಳಿನ ಆಗ್ಬಿಡ್ತು. ಕೀರ್ತಿಕ ಮಳೆಗಿಂದ ರೋಣಿ ಮಳೆಗೆ ನಾವು ಬೀಜ ತಯಾರು ಮಾಡ್ಕೊಂಡ್ಬಿಟ್ಟಿವಿ. ರೋಣಿ ಮಳಿ ಒಳಗೆ ನಾವು ಬಿತ್ತಿದೀವಿ. ಮುಂದೆ ಪುಷ್ಯ ಪುನರುಷ್ಯ ಮಳಿ ಆಗ್ಲಿಲ್ಲ. ಪುಷ ಪುನರುಷ ಮಳೆ ಆಗ್ಲಾರ್ದಕ್ಕೆ ನಮಗೆ ಏನಾಗೈತಪ್ಪ ಅಂತಂದ್ರೆ ಎಲ್ಲಾ ಪೀಕ್ಗಳು ಒಣಗಿದ್ವು. ಒಂದೊಂದು ಪೀಕಿಗೆ ನಾವು ಕನಿಷ್ಠ 25,000 ರಿಂದ 30,000 ರೂಪಾಯಿ ಖರ್ಚು ಮಾಡಿವಿ. ಖರ್ಚು ಮಾಡಿ ಮತ್ತೆ ಸರ್ಕಾರದಿಂದ ನಮಗ ಪರಿಹಾರ ಬೇಕಂತ ನಾವು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತೀವಿ. ಆ ಸರ್ಕಾರದೊಳಗೂ ಒಂದು ಗದ್ದಲ ನಡೆದೈತಿ. ಹೆಂಗ ಗದ್ದಲ ನಡೆದೈತಪ್ಪ ಅಂತಂದ್ರ ಅವ್ರ ರೈತರ ಪರವಾಗಿಲ್ಲ. ಅದೇ ರೀ, ಅದಕ್ಕ ನಮಗ ಪರಿಹಾರ ಬೇಕು. ನಮಗ ಈ ಕೂಡಲೇ 1 ಎಕರೆಗೆ 50,000 ರೂಪಾಯಿದಂಗೆ ಕೊಟ್ರಪ್ಪ ಅಂತಂದ್ರೆ, ಈಗ ಸಾಹೇಬ್ರ ಹೇಳ್ದಂಗೆ ಒಂದು 25,000 ರೂಪಾಯಿ ನಮಗೆ ಕೊಟ್ರಪ್ಪ ಅಂತಂದ್ರ ನಾವು ಆ 25,000 ರೂಪಾಯಿದಾಗರ ನಾವು ಮುಂದ ಈ ಹಿಂಗಾರಿ ಪೀಕಿಗಾರ ಒಂದು ಅನುಕೂಲ ಮಾಡ್ಕೊಂಡಂಗ ಆಗತ್ತ. ಆಮೇಲೆ ಅವಾಗೂ ಕೂಡ 25,000 ಕೊಡ್ಬೇಕು. ನಾವು ಬ್ಯಾಂಕ್ನಾಗ ಸಾಲ ಮಾಡಿವಿ, ನಮ್ಮ ಸಾಲನು ಕೂಡ ಮನ್ನಾ ಮಾಡಬೇಕು. ಅದಕ್ಕೆ ರೈತರ ಬಹಳ ಸಂಕಷ್ಟದೊಳಗದಾನ. ರೈತ ಸಂಕಷ್ಟದೊಳಗದಾನ. ಬರೇ ಇದು ಒಂದೇ ಅಲ್ಲ, ಈಗ ಏನಾಗೈತಿ ಸರ್ಕಾರದೊಳಗ ಎಲ್ಲದೂ ನಾವು ಏನ್ ಹೇಳ್ತೀವಿ, ಒಂದು ಕರೆಂಟಿನ ವಿಷಯ ಆದ್ರೂ ಏನಾಗತ್ತಪ್ಪ ಅಂತಂದ್ರ ಕರೆಂಟಿನ ವಿಷಯನೂ ನಮ್ಮ ನೀರಾವರಿ ಮಾಡಿದವ್ರು ನೋಡಿದ್ರು ಒಂದು TC. ಈಗ KB ಒಳಗೆ ನೀವು ಬಂದು ನೋಡ್ರಿ, ಯಾವುದೇ KB ಒಳಗೆ ಹೋದ್ರ 25, 30, 50 TC ಸ್ಟಾಕ್ ಬಿದ್ದಾವ. ಹೆಂಗ್ ಸ್ಟಾಕ್ ಬಿದ್ದಾವಪ್ಪ, ಸುಟ್ಟು ಸ್ಟಾಕ್ ಬಿದ್ದಾವ. ಚಲೋ ಇದ್ದು ಅಲ್ಲ. ರೈತರಿಗೆ ಸರಿಯಾಗಿ 15 ದಿವಸದ ತನೂ TC ಬರಲಾರಂತ ಪರಿಸ್ಥಿತಿ ಆಗೈತಿ. ಜೈ ಜವಾನ್. ಬರ ಪರಿಹಾರಕ್ಕೆ ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ರೈತ ಬಂಧು ಕಾರ್ಯಕ್ರಮದಲ್ಲಿ ಆಗಮಿಸಿರುವ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ AS ಪಾಟೀಲ್ ನಡಾಳಿ ಸಾಹೇಬ್ರೆ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳೇ, ದೇವರ ಹೆಪ್ಪರಿಗೆ ಮತ್ತು ಮುದ್ದೇಬೇಳ ಮತಕ್ಷೇತ್ರದ ಅಭಿಮಾನಿ ರೈತ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಬಹುಶಃ ಸಾಹೇಬರು ಭಾಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ನಮ್ಮ ಹೋರಾಟ ರಾಜಕಾರಣ ಅಲ್ಲ. ನಮ್ಮ ಹೋರಾಟ ಏನಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಅನ್ಯಾಯ ಆಗದ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಈ ಹೋರಾಟವನ್ನು ಸುಮಾರು 7-8 ದಿವಸದ ಹಿಂದನೇ ತಯಾರಿ ಮಾಡಿಕೊಂಡು ಇಷ್ಟೆಲ್ಲ ರೈತರನ್ನು ಒಗ್ಗಟ್ಟು ಸೇರಿಸಿ ಮಾಡಬೇಕಂತ ಮೊನ್ನೆ ಪೂರ್ವಭಾವಿ ಸಭೆ ಮಾಡಿದರು. ಇಷ್ಟೆಲ್ಲ ಬಿಸಿಲಿನಲ್ಲಿ ತಲೆ ಮೇಲೆ ಇಟ್ಟು ಬಿಸಿಲು ಸುಡ್ತದೆ. ನೀವೆಲ್ಲರೂ ಇಲ್ಲಿ ನಿಂತಿದ್ದೀರಿ. ನಿಮ್ಮೆಲ್ಲರಿಗೆ ಮೊದಲ ಧನ್ಯವಾದಗಳನ್ನು ಹೇಳುತ್ತೇನೆ. ಬಂಧುಗಳೇ, ಸುಮಾರು ಹೋರಾಟಗಳನ್ನು ನಾವೆಲ್ಲ ಸಾಹೇಬರ ನೇತೃತ್ವ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಮಗೆ ಅನಿವಾರ್ಯ ಬಂದದ.
ರೈತ ಎಲ್ಲ ತನ್ನ ಸಾಲ ಸೂಲ ಮಾಡಿ ಹೊಲದಾಗ ಬೀಜ ಬಿತ್ತಾನೆ, ಎಕರೆಗೆ 25,000 ಅಂತೆ ಖರ್ಚಾಗಿದೆ. ಅದನ್ನು ರೈತರಿಗೆ ಭಾಳ ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಈ ದರ್ಪ ಚರ್ಮದ ಸರ್ಕಾರಕ್ಕೆ ಚಾಟಿ ಏಟು ಕೊಡ್ಬೇಕಂತಂದ್ರೆ ನಾಳೆ ಬರ್ತಕ್ಕಂಥ ವಿಧಾನಸಭೆ ಅಧಿವೇಶನ ನಡೀತಾ ಇದೆ 11ನೇ ತಾರೀಕು. ನಮ್ಮ ರಾಜ್ಯದ ನಾಯಕರಾದಂಥ ವಿಜೇಂದ್ರಣ್ಣವರು ಹಾಗೂ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಅಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಸಾಹೇಬರ ನೇತೃತ್ವದಲ್ಲಿ ಇದೊಂದು ಹೋರಾಟ ಆದರೆ ಅವ್ರಿಗೆ ಬಿಸಿ ತಡ್ತದೆ ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ಹೋರಾಟ ಮಾಡಿದ್ದೀವಿ. ನೀವೆಲ್ಲರೂ ಸಂಗನಗೌಡರು ಹೇಳಿದಂಗೆ ಅಲ್ಲಿ ಆ ಭಾಗದಾಗ ಹೆಂಗೆ ರೈತರು ಕರೆದ್ರು ಇವತ್ತು ನಿಜವಾಗ್ಲೂ ನೋವಾಗ್ತದೆ. ನಾವು ಸುಮಾರು ಬೆರಳಿಕೆ ಎಷ್ಟು ಮಾತ್ರ ಬಂದಿದ್ದಾರೆ. ಕೊಡಗಾಲೂರು ಕ್ಲಾಸ್ನಲ್ಲಿ ಸಾಹೇಬ್ರು ಹೇಳಿದ್ರಲ್ಲ, ಹುಬ್ಳಿ ಪಿರಾಪುರ ಹೋರಾಟದಲ್ಲಿ 1.5 ತಿಂಗಳು ಕೂತ್ಕೊಂಡಿದ್ದೀವಿ. ಕೂತ್ಕೊಂಡಾಗ ಉಸ್ತುವಾರಿ ಮಂತ್ರಿಗಳು ದಿನ ಪೇಪರ್ ಓದ್ತಿದ್ರು, ಧಮಕಿ ಹೊಡೆದ್ರು. ಬಂದು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಹೆಸರು ಮೇಲೆ ಅಪ್ಪವ್ರು ನನಗೆ ಬಿಜಾಪುರ ಜಿಲ್ಲೆಯೊಳಗೆ ನೀ ಏನಾದರೂ ಮಾಡು, ಒಂದು ಸಸಿ ನೆಟ್ಟುವ ಕಾರ್ಯಕ್ರಮ ಮಾಡು, ಒಂದು ಬಕ್ಷಿ ನೀರು ಕೊಡತ್ತೆ ಇದ್ರು. ಅಧಿಕೃತ ಮಾಧ್ಯಮದ ಮುಂದೆ ಹೇಳಿದಾರೆ ಡ್ಯಾಮ್ ನೀರು ಬಿಡಕ್ಕಾಗುದಿಲ್ಲ ಅಂತ ಹೇಳ್ಯಾರ. ಇದರ ಅರ್ಥ ಏನು? ಬರಗಾಲ ಅಂತ ತಾನೆ. ಮತ್ತೆ ಬರಗಾಲ ಅಂತ ಯಾಕೆ ಘೋಷಣೆ ಮಾಡ್ತಾ ಇಲ್ಲ? ಮೊದಲನೇ ಬೇಡಿಕೆ ಎಲ್ಲರೂ ಗಮನವಿಟ್ಟು ಕೇಳಿ ದಯಮಾಡಿ. ಅಲ್ಲಿ ಇಡೀ ಕರ್ನಾಟಕಾದ್ಯಂತ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ಮೊದಲನೇ ಬೇಡಿಕೆಯನ್ನು ಇಡೀ ರಾಜ್ಯಾದ್ಯಂತ ಮಂಡನೆ ಮಾಡ್ತಾ ಇದೆ. ಮೊದಲನೇ ಬೇಡಿಕೆ ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕ ರಾಜ್ಯವನ್ನ ಬರಗಾಲ ರಾಜ್ಯ ಅಂತ ಘೋಷಣೆ ಮಾಡಬೇಕು ಅಂತಕ್ಕಂಥ ಚಪ್ಪಾಳೆ ಸಾಲು ಜೋರಾಗಿ ಬರಬೇಕು. ಬೇಡಿಕೆ ರೈತನ ಪ್ರತಿ ಎಕರೆ ಜಮೀನಿಗೆ ವಾರ್ಷಿಕವಾಗಿ ಒಂದು ವರ್ಷಕ್ಕೆ ಮುಂದಿನ ಒಂದು ವರ್ಷ ರೈತನಿಗೆ ಬೆಳೆ ಇಲ್ಲ. ಪ್ರತಿ ಎಕರೆಗೆ 50,000 ರೂಪಾಯಿಯನ್ನ ಪರಿಹಾರವಾಗಿ ಘೋಷಣೆ ಮಾಡಬೇಕು. ಅದರಲ್ಲಿ ಮೊದಲನೇ ಕಂತು ಏನು 13ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ 79 ಲಕ್ಷ ರೈತರ ಅಕೌಂಟ್ಗಳಿಗೆ ನೇರವಾಗಿ 25,000 ರೂಪಾಯಿಗಳನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಬೇಡಿಕೆ ನೀಡತಕ್ಕಂಥ. ಬಿಡುಗಡೆ ಮಾಡಬೇಕು ಅಂದ್ರೆ ನಮ್ಮ ರೈತ ಹತ್ತಿ ಬಿತ್ತಾಕ, ಮೆಕ್ಕೆಜೋಳ ಬಿತ್ತಾಕ, ತೊಗರಿ ಬಿತ್ತಾಕ, ಸೂರ್ಪಾನ್ ಬಿತ್ತಾಕ, ಬೀಜ ಗೊಬ್ಬರ ಬೆಳೆ 25,000 ರೂಪಾಯಿ ಎಕರೆ ಕನಿಷ್ಠ ಖರ್ಚಾಗೈತೋ ಇಲ್ವೋ? ಎಲ್ಲಿ ಒಂದ್ಸಾರಿ ಜೋರಾಗಿ ಹೇಳ್ರೆ ಖರ್ಚಾಗೈತೋ ಇಲ್ವೋ? 25,000 ರೂಪಾಯಿ, ಅದಕ್ಕಿಂತ ಹೆಚ್ಚಿಗೆನೇ ಆಗೈತಿ. ಕನಿಷ್ಠ 25,000 ರೂಪಾಯಿಗಳನ್ನು ಕೂಡಲೇ ರೈತರ ಅಕೌಂಟ್ಗೆ ನೇರವಾಗಿ ಸರ್ಕಾರ ಬಿಡುಗಡೆ ಮಾಡಬೇಕು. ನಂತರನೇ ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಹೋಗಿ ಭಾಷಣ ಮಾಡಬೇಕು. ಇಲ್ಲದೆ ಹೋದ್ರೆ ಭಾರತೀಯ ಜನತಾ ಪಕ್ಷ ನಿಮಗೆ ಒಳಗಡೆ ಮಾತಾಡಕ್ ಬಿಡೋದಿಲ್ಲ. ಕೊಳಪಟ್ಟು ಹಿಡಿದು ಸರ್ಕಾರವನ್ನು ಕೇಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಜಿಲ್ಲೆ ತಹಸೀಲ್ದಾರ್ ಮುಖಾಂತರ, ತಾಳಿಕೋಟೆ ತಾಲೂಕು ತಹಸೀಲ್ದಾರ್ ಮುಖಾಂತರ ಮನವಿ. ವಿಷಯ ರಾಜ್ಯದಲ್ಲೇ ನಿರ್ಮಾಣವಾಗಿರುವ ತೀವ್ರ ಬರ ಪರಿಸ್ಥಿತಿಯನ್ನು ಪರಿಗಣಿಸಿ ರೈತರಿಗೆ ತುರ್ತು ಪರಿಹಾರ ಹಾಗೂ ವಿಶೇಷ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಮನವಿ. ಮಾನ್ಯರೇ, ಕರ್ನಾಟಕ ರಾಜ್ಯದಲ್ಲಿ ಕಾಲಕ್ಕೆ ಸರಿಯಾಗಿ ಎಲ್ಲಾ ಪ್ರದೇಶಗಳಿಗೆ ಮಳೆಯಾಗದೇ ಇರುವುದರಿಂದ ತೀವ್ರ ಬರ ಪರಿಸ್ಥಿತಿ ಉಂಟಾಗಿದೆ. ವಿಶೇಷವಾಗಿ ತಾಳಿಕೋಟೆ ತಾಲೂಕಿನ ರೈತರು ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿವೆ. ಜಾನುವಾರುಗಳಿಗೆ ಮೇವು ಮತ್ತು ಕುಡಿಯುವ ನೀರಿನ ತೀವ್ರ ಕೊರತೆ ಉಂಟಾಗಿದ್ದು ರೈತರು ಆರ್ಥಿಕವಾಗಿ ಬಹಳಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ.
ಈ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ರೈತರ ಹಿತರಕ್ಷಣೆಯ ದೃಷ್ಟಿಯಿಂದ ಕೆಳಕಂಡ ಬೇಡಿಕೆಯನ್ನು ಸರ್ಕಾರದ ಗಮನಕ್ಕೆ ತಂದು ತುರ್ತು ಕ್ರಮ ಕೈಗೊಳ್ಳುವಂತೆ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ. ನಮ್ಮ ಪ್ರಮುಖ ಬೇಡಿಕೆಗಳು ತಾಳಿಕೋಟೆ ತಾಲೂಕಿನ ಬರಪೀಡಿತ ಪ್ರದೇಶವೆಂದು ತಕ್ಷಣವೇ ಘೋಷಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ರೈತರ ಪರವಾಗಿ ಮಾಡ್ತೇವೆ. ಪ್ರತಿ ಎಕರೆಗೆ ವಾರ್ಷಿಕ 50,000 ರೂಪಾಯಿ ಪರಿಹಾರವನ್ನು ಸರ್ಕಾರ ಘೋಷಿಸಬೇಕು. ಇದರ ಮೊದಲ ಕಂತಾಗಿ ಮುಂಗಾರು ಬೆಳೆಗಳಿಗೆ ಪ್ರತಿ ಎಕರೆಗೆ 25,000 ರಾಜ್ಯ ಸರ್ಕಾರ ತಕ್ಷಣ ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತೇವೆ. ರೈತರ ಎಲ್ಲ ಕೃಷಿ ಸಾಲಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ EBG ರಾಮ್ಜಿ ಯೋಜನೆಯನ್ನು ಜಾರಿಗೊಳಿಸಬೇಕು. ರೈತರ ಬೆಳೆ ನಷ್ಟಕ್ಕೆ ಸಂಬಂಧಿಸಿದ ಬೆಳೆ ವಿಮಾ ಯೋಜನೆಯಡಿ ವಿಮಾ ಕಂಪನಿಗಳಿಗೆ ಪಾವತಿಸಬೇಕಾದ ವಿಮಾ ಕಂತುಗಳನ್ನು ಸರ್ಕಾರ ಭರಿಸಬೇಕು. ಜಾನುವಾರುಗಳಿಗೆ ಮೇವು ಬ್ಯಾಂಕ್ಗಳನ್ನು ತೆರೆದು ಅಗತ್ಯ ಮೇವು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಕುಡಿಯುವ ನೀರಿನ ಕೊರತೆ ಉಂಟಾಗುವ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನಿರಂತರವಾಗಿ ಕುಡಿಯುವ ನೀರು ಪೂರೈಕೆ ಮಾಡಬೇಕು. ರೈತರು ಹಾಗೂ ಗ್ರಾಮೀಣ ಜನತೆ ಹಿತದೃಷ್ಟಿಯಿಂದ ಮೇಲ್ಕಂಡ ಎಲ್ಲ ಬೇಡಿಕೆಗಳನ್ನು ತಕ್ಷಣ ಜಾರಿಗೊಳಿಸಿ ಅಗತ್ಯ ಕ್ರಮಗಳು ಕೈಗೊಳ್ಳುವಂತೆ ತಮ್ಮಲ್ಲಿ ಈ ಮುಖಾಂತರ ವಿನಂತಿಸಿಕೊಳ್ಳುತ್ತೇವೆ. ಈ ಒಂದು ಮನವಿಯನ್ನು ನಾನು ಮತ್ತು ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ಈ ಭಾಗದ ನಮ್ಮ ಹಾಲಣ್ಣ ಬಾಯ್ಲಿ ಅಲ್ಲೇಳ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಬಸನಗೌಡರು, ಸಾಹೇಬಗೌಡರು, ಬುಳ್ಳಾ ಅವರು ರೈತರಿಂದನೇ ಸಾಧ್ಯ ಈ ಸಾರಿ. ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಬರಗಾಲ ಆವರಿಸಿದ ಈ ಸಂದರ್ಭದಲ್ಲಿ 13ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಇಡೀ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಬರಗಾಲ ಇರತಕ್ಕಂಥ ಜಿಲ್ಲೆ ಯಾವುದು ಅಂದ್ರೆ ಅದು ಬಿಜಾಪುರ ಜಿಲ್ಲೆ. ಅದಕ್ಕೂ ಚಪ್ಪಾಳೆ ಹೊಡಿತಾರೆ ನಮ್ಮ ಮಂದಿ. ಅತಿ ಹೆಚ್ಚು ಬರಗಾಲ ಇರತಕ್ಕಂಥ ಬಿಜಾಪುರ ಜಿಲ್ಲೆಗೆ ಸರ್ಕಾರ ಕೂಡಲೇ ಗಮನ ಹರಿಸಬೇಕು ಅಂತ ಹೇಳಿ ಇವತ್ತು ಒಂದು ಸಾಂಕೇತಿಕವಾದಂತ ಹೋರಾಟ ಇದೆ. ಈ ಹೋರಾಟ ಎಲ್ಲಿಗೆ ಮುಗಿಯೋದಿಲ್ಲ. ಒಂದು ನಮ್ಮ ರೈತರಲ್ಲಿ ಜಾಗೃತಿಯನ್ನು ಮೂಡಿಸಬೇಕಾಗಿರ್ತಕ್ಕಂಥ ಈ ವರ್ಷ ಬರದಿಂದ ಸಾಕಷ್ಟು ರೈತರ ಬೆಳೆಗಳಿಗೆ ಹಾನಿಯಾಗಿದ್ದನ್ನು ಹಾನಿಗೆ ಪ್ರಕಾರ ಸರ್ಕಾರದಿಂದ ಪರಿಹಾರಧನ ಅದು ವಿವಿಧ ಬೇಡಿಕೆಗಳ ಬಗ್ಗೆ ಸ್ವೀಕರಿಸಿದ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಯ ಮುಖಾಂತರ ಕರ್ನಾಟಕ ಸರ್ಕಾರಕ್ಕಾಗಿ ಸಲ್ಲಿಸಲಾಗುವುದು. ರೈತರ ಹೋರಾಟಕ್ಕೆ ಮಾನ್ಯರೇ